ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಭೂಮಂಡಲಗಳೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಬರೆದಿರುವ ಪ್ರಕಾರ ಈ ಭೂಮಂಡಲಗಳೆಲ್ಲ ಕಾಯ್ದು ಕಾಪಾಡುವ ದೇವರನ್ನು ನಾವು ಆರಾಧಿಸಲು ಬಂದಿರುತ್ತೇವೆ. ಇದು ತನಕ ನಮ್ಮನ್ನು ಕಾಯ್ದು ಕಾಪಾಡಿದ ದೇವರು ಇನ್ನು ಮುಂದೆ ನನ್ನನ್ನು ಕಾಪಾಡುವರೆಂದು ನಂಬಿಕೆಯಿಂದ ಬಂದಿರುವ ಪ್ರಿಯ ಜನರೇ, ಬನ್ನಿರಿ ನಾವು ಈ ಪರಿಶುದ್ಧ ದೇವರನ್ನು ಆರಾಧಿಸೋಣ. ಪರಿಶುದ್ಧ ತಂದೆಯೇ, ನಿಮ್ಮಲ್ಲಿ ಭರವಸೆ ಇಟ್ಟವರು ಧನ್ಯರು. ಅವರು ಜೀವನ್ ಪರ್ವದ ಹಾಗೆ ಇದ್ದಾರೆ, ಅವರು ಸ್ಥಿರವಾಗಿದ್ದಾರೆ, ಕದಲುವುದರಿಂದ ಬರೆದಿರುವ ಪ್ರಕಾರ ನೀವು ಯಾವಾಗಲೂ ಅವರನ್ನು ನೀವು ಕಾಯ್ದು ಕಾಪಾಡ್ತೀರಾ. ನಿಮ್ಮನ್ನು ನಂಬಿ ನಿಮ್ಮ ಪಾದ ಪೀಠಕ್ಕೆ ನಿಮಗೆ ಅಪ್ಪ ಆರಾಧನೆ ಮಾಡುವ ಬಂದಿರುವ ಪ್ರತಿಯೊಬ್ಬರನ್ನು ನೀವು ಆಶೀರ್ವಾದ ಮಾಡಿರಿ. ನಿಮ್ಮ ಆತ್ಮದಿಂದ ತುಂಬಿ ನಿಮ್ಮನ್ನು ಪೂರ್ಣ ಮನಸ್ಸಿಂದ ಆರಾಧಿಸುವುದಕ್ಕೆ ಸಹಾಯ ಮಾಡಿರಿ. ಬಂದಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿರಿ. ನಿಮಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್. ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ತನ್ನೊಬ್ಬನೇ ಮಗನನ್ನು ಕೊಟ್ಟು ರಕ್ಷಿಸಿದರು. ಅವರನ್ನು ನಂಬುವವರು ನಾಶವಾಗದೆ ರಕ್ಷಣೆ ಹೊಂದಿದ್ದಾರೆ ಎಂದು ಬರೆದಿರುವ ಪ್ರಕಾರ ನಾವು ಎಲ್ಲರೂ ರಕ್ಷಣೆ ಹೊಂದಿದ್ದೇವೆ. ಅದಕ್ಕೆ ಪ್ರತಿಯಾಗಿ ನಾವು ಏನು ಮಾಡಬಹುದು? ನಾವು ಅವರನ್ನು ಬಹಳ ಹೆಚ್ಚಾಗಿ ಪ್ರೀತಿಸಬೇಕು. ನೋಡಿ, ಈ ಕಾಲದಲ್ಲಿ, ಈ ಕಷ್ಟ ಕಾಲದಲ್ಲಿ ಕೂಡ ನಮ್ಮನ್ನು ಅವರ ರೆಕ್ಕೆಗಳ ಕೆಳಗೆ ನಮ್ಮನ್ನು ಮರೆಮಾಡಿ ಕಾಪಾಡುವ ದೇವರು ನಮ್ಮ ಜೊತೆ ಇದ್ದಾನೆ. ಬನ್ನಿರಿ, ಅವರನ್ನು ಇನ್ನೂ ಹೆಚ್ಚಾಗಿ ನಾವು ಪ್ರೀತಿಸೋಣ ಹಾಡಿ ದೇವರನ್ನು ಆರಾಧಿಸೋಣ. ಪ್ರೀತಿಸುವೆ ಇನ್ನು ಹೆಚ್ಚಾಗಿ, ಆರಾಧಿಪೆ ಇನ್ನು ದಾನದಿ. ಪ್ರೀತಿಸುವೆ ಇನ್ನು ಹೆಚ್ಚಾಗಿ, ಆರಾಧಿಪೆ ಇನ್ನು ದಾನದಿ. ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಎಬಿನೇಸರೇ ಎಬಿನೇಜರೇ, ಇದುವರೆಗೂ ಸಹಾಯ ನೀನೇ. ಎಬಿನೇಜರೇ ಎಬಿನೇಜರೇ, ಇದುವರೆಗೂ ಸಹಾಯ ನೀನೇ. ಇದುವರೆಗೂ ಸಹಾಯ ನೀನೇ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಎಲ್ರೋಹಿ ಎಲ್ರೋಹಿ, ನನ್ನ ಕಾಡುವ ಸ್ತೋತ್ರಯ್ಯ. ಎಲ್ರೋಹಿ ಎಲ್ರೋಹಿ, ನನ್ನ ಕಾಡುವ ಸ್ತೋತ್ರಯ್ಯ. ನನ್ನ ಕಾಡುವ ಸ್ತೋತ್ರಯ್ಯ. ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಆರೋಗ್ಯ ನೀಡುವ ಯೆಹೋವನು ನಮ್ಮ ಜೊತೆಗೆ ಇದ್ದಾರೆ. ಏನು ಆರಫಾ ಏನು ಆರಫಾ, ಆರೋಗ್ಯ ನೀಡುವೆ. ಏನು ಆರಫಾ ಏನು ಆರಫಾ, ಆರೋಗ್ಯ ನೀಡುವೆ. ಆರೋಗ್ಯ ನೀಡುವೆ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಏಕವಾಯಿರೇ ಏಕವಾಯಿರೇ, ಅಗತ್ಯವೆಲ್ಲ ಪೂರ್ಣ
ಪೂರೈಸುವೆ ಯೆಹೋವಾಯಿರೇ ಯೆಹೋವಾಯಿರೇ ಅಗತ್ಯವೆಲ್ಲ ಪೂರೈಸುವೆ ಅಗತ್ಯವೆಲ್ಲ ಪೂರೈಸುವೆ ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ಏನೋ ಆಲಿಸಿ ಏನೋ ಆಲಿಸಿ ಎಂದೆಂದು ಜಯ ಜಯವೇ ಏನೋ ಆಲಿಸಿ ಏನೋ ಆಲಿಸಿ ಎಂದೆಂದು ಜಯ ಜಯವೇ ಎಂದೆಂದು ಜಯ ಜಯವೇ ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ 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 Hallelujah. ಸ್ತುತಿ ಆರಾಧನೆ ಆರಾಧನೆ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯವರು, ನಮ್ಮನ್ನು ಕಾಯ್ದು ಕಾಪಾಡ ತಂದೆಯೂ ಅವರೇ, ನಮ್ಮನ್ನು ಸಂತೈಸುತ್ತಾ ಇರುವ ತಾಯಿಯೂ ಅವರೇ. ಇವತ್ತು ನಾವೆಲ್ಲರೂ ನಿಮ್ಮನ್ನು ಅಪ್ಪ ಎಂದು ಕೂಗ ನನಗೆ ಆಸೆ, ಅಮ್ಮ ಎಂದು ಕೂಗ ನನಗೆ ಆಸೆ ಅಂತ ಹಾಡು. ಅಪ್ಪ ಎಂದೇ ಕೂಗಲ ಅಮ್ಮ ಎಂದೇ ನಿನ್ನ ಕೂಗಲ ಆಸೆ ಅಮ್ಮ ಎಂದೇ ಕೂಗಲ ಅಪ್ಪ ಎಂದೇ ನಿನ್ನ ಕೂಗಲ ಆಸೆ ಅಪ್ಪ ಎಂದೇ ಕೂಗಲ ಅಮ್ಮ ಎಂದೇ ನಿನ್ನ ಕೂಗಲ ಆಸೆ ಅಮ್ಮ ಎಂದೇ ಕೂಗಲ ನನ್ನ ಅಪ್ಪನು ನೀನೇಸಯ್ಯ ನನ್ನ ಅಮ್ಮನು ನೀನೇಸಯ್ಯ ನನ್ನ ಅಪ್ಪನು ನೀನೇಸಯ್ಯ ನನ್ನ ಅಮ್ಮನು ನೀನೇಸಯ್ಯ ಅಪ್ಪ ಎಂದು ನಿನ್ನ ಕೂಗಲ ಆಸೆ ಅಪ್ಪ ಎಂದು ಕೂಗಲ ಅಮ್ಮ ಎಂದು ನಿನ್ನ ಕೂಗಲ ಆಸೆ ಅಮ್ಮ ಎಂದು ಕೂಗಲ ತಾಯಿ ಗರ್ಭದಲ್ಲಿ ನನ್ನ ನೀನು ಒತ್ತಾಗಲಿ ನಾನಂದುಕೊಂಡೇ ಅಮ್ಮ ನೀನೇ ನನ್ನ ಕಷ್ಟದಲ್ಲಿ ನನ್ನ ಮೇಲೆ ಒತ್ತಾಗಲಿ ನಾನಂದುಕೊಂಡೇ ಅಪ್ಪ ನೀನೇ ತಾಯಿ ಗರ್ಭದಲ್ಲಿ ನನ್ನ ನೀನು ಒತ್ತಾಗಲಿ ನಾನಂದುಕೊಂಡೇ ಅಮ್ಮ ನೀನೇ ನನ್ನ ಕಷ್ಟದಲ್ಲಿ ನನ್ನ ಮೇಲೆ ಒತ್ತಾಗಲಿ ನಾನು ಅಂದುಕೊಂಡೇ ಅಪ್ಪ ನೀನೇ ನನ್ನ ಮುದ್ದಿಸುವುದು ಪ್ರೀತಿಸುವುದು ಕಾಣುವಾಗ ನನ್ನ ನಿಜವಾದ ಅಮ್ಮ ನೀನೇ ನನ್ನ ಲಾಲನೆ ಪಾಲನೆ ಮಾಡುವಾಗ ನನ್ನ ನಿಜವಾದ ಅಪ್ಪ ನೀನೇ ನನ್ನ ಅಪ್ಪನು ನೀನೇ ಸಯ್ಯ ನನ್ನ ಅಮ್ಮನು ನೀನೇ ಸಯ್ಯ ನನ್ನ ಅಪ್ಪನು ನೀನೇ ಸಯ್ಯ ನನ್ನ ಅಮ್ಮನು ನೀನೇ ಸಯ್ಯ ಅಪ್ಪ
தொட்டாலே நான் அன்பு கொண்டேன் அப்படியே ನಿನ್ನ ಮಮತೆಯ ಕರುಣೆಯು ಕಾಣುವಾಗ ನಿಜವಾದ ಅಮ್ಮನಿಯೇ ನಿನ್ನ ಧ್ಯಾನ ಹೃದಯವನ್ನು ಕಾಣುವಾಗ ನನ್ನ ನಿಜವಾದ ಅಪ್ಪನಿಯೇ ಕಾಣುವಾಗ ನನ್ನ ನಿಜವಾದ ಅಮ್ಮನಿಯೇ ನಿನ್ನ ಧ್ಯಾನ ಹೃದಯವನ್ನು ಕಾಣುವಾಗ ನನ್ನ ನಿಜವಾದ ಅಪ್ಪನಿಯೇ ನನ್ನ ಅಪ್ಪನು ನೀನೇಸಯ್ಯ ನನ್ನ ಅಮ್ಮನು ನೀನೇಸಯ್ಯ ನನ್ನ ಅಪ್ಪನು ನೀನೇಸಯ್ಯ ನನ್ನ ಅಮ್ಮನು ನೀನೇಸಯ್ಯ ಅಪ್ಪ ಇಂದು ನಿನ್ನ ಕೂಗ ಆಸೆ ಅಪ್ಪ ಇಂದು ಕೂಗಲ ಅಮ್ಮ ಇಂದು ನಿನ್ನ ಕೂಗ ಆಸೆ ಅಮ್ಮ ಇಂದು ಕಣ್ಮಣಿಯಂತೆ ನನ್ನನ್ನು ಕಾದಾಗಲೇ ನಾನು ಅಂದುಕೊಂಡೆ ಅಮ್ಮ ನೀನೇ ನನ್ನ ರೋಗವನ್ನು ವಾಸಿ ಮಾಡಿದಾಗಲೇ ನಾನು ಅಂದುಕೊಂಡೆ ಅಪ್ಪ ನೀನೇ ಕಣ್ಮಣಿಯಂತೆ ನನ್ನನ್ನು ಕಾದಾಗಲೇ ನಾನು ಅಂದುಕೊಂಡೆ ಅಮ್ಮ ನೀನೇ ನನ್ನ ರೋಗವನ್ನು ವಾಸಿ ಮಾಡಿದಾಗಲೇ ನಾನು ಅಂದುಕೊಂಡೆ ಅಪ್ಪ ನೀನೇ ನಿನ್ನ ಸಗಣೆಯು ಸಂಭ್ರಮವು ನೋಡುವಾಗ ನನ್ನ ನಿಜವಾದ ಅಮ್ಮನಿಗೆ ನಿನ್ನ ಮಹಿಮೆಯು ಅವರಲ್ಲಿ ಕಾಣುವಾಗ ನನ್ನ ನಿಜವಾದ ಅಪ್ಪನಿಗೆ ನಿನ್ನ ಸಗಣೆಯು ಸಂಭ್ರಮವು ನೋಡುವಾಗ ನನ್ನ ನಿಜವಾದ ಅಮ್ಮನಿಗೆ ನಿನ್ನ ಮಹಿಮೆಯು ಅವರಲ್ಲಿ ಕಾಣುವಾಗ ನನ್ನ ನಿಜವಾದ ಅಪ್ಪನಿಗೆ ನನ್ನ ಅಪ್ಪನು ನೀನೇಸಯ್ಯ ನನ್ನ ಅಮ್ಮನು ನೀನೇಸಯ್ಯ ನನ್ನ ಅಪ್ಪನು ನೀನೇಸಯ್ಯ ನನ್ನ ಅಮ್ಮನು ನೀನೇಸಯ್ಯ ಅಪ್ಪ ಇಂದು ನಿನ್ನ ಕೂಗ ಆಸೆ ಅಪ್ಪ ಇಂದು ಕೂಗಲ ಅಮ್ಮ ಇಂದು ನಿನ್ನ ಕೂಗ ಆಸೆ ಅಮ್ಮ ಇಂದು ಕೂಗಲ ನನ್ನ ಅಪ್ಪನು ನೀನೇಸಯ್ಯ ನನ್ನ ಅಮ್ಮನು ನೀನೇಸಯ್ಯ ನನ್ನ ಅಪ್ಪನು ನೀನೇಸಯ್ಯ ಅಪ್ಪ ಇಂದು ನಿನ್ನ ಕೂಗ ಆಸೆ ಅಪ್ಪ ಇಂದು ಕೂಗಲ ಅಮ್ಮ ಇಂದು ನಿನ್ನ ಕೂಗ ಆಸೆ ಅಮ್ಮ ಇಂದು ಕೂಗಲ Hallelujah. Thank you, Jesus. ಅಪ್ಪ ಎಂದು ನಿನ್ನ ಕೂಗ ಆಸೆ ಅಪ್ಪ ಎಂದು ಕೂಗಲ ಅಮ್ಮ ಎಂದು ನಿನ್ನ ಕೂಗ ಆಸೆ ಅಮ್ಮ ಎಂದು ಕೂಗಲ ನನ್ನ ಅಪ್ಪನು ನೀನೇಸಯ್ಯ ನನ್ನ ಅಮ್ಮನು ನೀನೇಸಯ್ಯ ನನ್ನ ಅಪ್ಪನು ನೀನೇಸಯ್ಯ ನನ್ನ ಅಮ್ಮನು ನೀನೇಸಯ್ಯ ಅಪ್ಪ ಎಂದು ನಿನ್ನ ಕೂಗ ಆಸೆ ಅಪ್ಪ ಎಂದು ಕೂಗಲ ಅಮ್ಮ ಎಂದು ನಿನ್ನ ಕೂಗ ಆಸೆ ಅಮ್ಮ ಎಂದು ಕೂಗಲ Hallelujah. ನನ್ನ ತಂದೆ ನೀನೇ ಅಯ್ಯ ಎಲ್ಲವನ್ನು ನೋಡಿಕೊಳ್ಳುವಿರ ಎಂದೆಂದು ಯಾವಾಗಲೂ ನಿಮ್ಮ ಕೃಪೆಯು ನನಗಿರುವುದು ನಾವು ಕಷ್ಟದಲ್ಲಿರುವಾಗಲ್ಲ ನಮ್ಮನ್ನು ಕಾಯ್ದು ಕಾಪಾಡುವ ತಂದೆಯವರು ದೀನ ಸ್ಥಿತಿಯಲ್ಲಿರುವಾಗ ನಮ್ಮನ್ನು ನೆನಪು ಮಾಡುವ ದೇವರವರು ತಕ್ಕ ಸಮಯದಲ್ಲಿ ಎಲ್ಲರಿಗೂ ಆಹಾರವನ್ನು ಕೊಡುವರು ಎಷ್ಟೋ ಕಷ್ಟ ಈ ಪರಿಸ್ಥಿತಿಯಲ್ಲಿಯೂ ಕೂಡ ನಮ್ಮನ್ನು ಕಾಯ್ದು ಕಾಪಾಡಿ ಸುರಕ್ಷಿತವಾಗಿ ಪ್ರತಿದಿನ ನಮಗೆ ಊಟ ಕೊಟ್ಟು ನಮ್ಮನ್ನು ಆರೋಗ್ಯವಾಗಿಟ್ಟಿರುವ ದೇವರವರು ಅವರಿಗೆ ಮಹಿಮೆಯು ಘನವು ಸ್ತುತಿಯು ಉಂಟಾಗಲಿ.
ಪ್ರಭುವಾಗಿರೋ ದೇವರು ನಮಗೂ ತಂದೆಯಾಗಿದ್ದಾರೆ. ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ಎಂದೆಂದು ಯಾವಾಗಲೂ, ಎಂದೆಂದು ಯಾವಾಗಲೂ ನಿಮ್ಮ ಕೃಪೆಯು ನನಗಿರುವುದು, ನಿಮ್ಮ ಕೃಪೆಯು ನನಗಿರುವುದು. ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ಘನತೆಯುಳ್ಳವನು ನೀನಲ್ಲವೇ, ಮಹಾ ಉನ್ನತನು ನೀನಲ್ಲವೇ. ಘನತೆಯುಳ್ಳವನು ನೀನಲ್ಲವೇ, ಮಹಾ ಉನ್ನತನು ನೀನಲ್ಲವೇ. ನಿನ್ನನ್ನೇ ಸ್ತುತಿಸುವೆ ಎಡೆಬಿಡದೆ, ನಿನ್ನನ್ನೇ ಹಾಡುವೆ ಬಲದಿಂದ. ನಿನ್ನನ್ನೇ ಸ್ತುತಿಸುವೆ ಎಡೆಬಿಡದೆ, ನಿನ್ನನ್ನೇ ಹಾಡುವೆ ಬಲದಿಂದ. ಜೀವಂತ ದಿನವಲ್ಲ, ನನ್ನ ಜೀವಂತ ದಿನವಲ್ಲ. ನಾವೆಲ್ಲರೂ ಹಾಡೋಣ. ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವ. ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವ. ದೀನರನ್ನು ನೀ ಉದ್ಧರಿಸುವೆ, ಬಿದ್ದವರನ್ನು ಮೇಲೆತ್ತುವೆ. ದೀನರನ್ನು ನೀ ಉದ್ಧರಿಸುವೆ, ಬಿದ್ದವರನ್ನು ಮೇಲೆತ್ತುವೆ. ನಿನ್ನನ್ನೇ ಸ್ತುತಿಸುವೆ ಎಡೆಬಿಡದೆ, ನಿನ್ನನ್ನೇ ಹಾಡುವೆ ಬಲದಿಂದ. ನಿನ್ನನ್ನೇ ಸ್ತುತಿಸುವೆ ಎಡೆಬಿಡದೆ, ನಿನ್ನನ್ನೇ ಹಾಡುವೆ ಬಲದಿಂದ. ಜೀವಂತ ದಿನವಲ್ಲ, ನನ್ನ ಜೀವಂತ ದಿನವಲ್ಲ. ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ಈ ಪರಿಸ್ಥಿತಿಯಲ್ಲಿ ಕೂಡ ಎಲ್ಲ ಕಡೆನೂ ಅಂಗಡಿಗಳೆಲ್ಲ ಕ್ಲೋಸ್ ಆಗಿದೆ, ಅದು ಸಿಗ್ತಾ ಇಲ್ಲ, ಇದು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೂ ನಮ್ಮ ತಂದೆ ಪ್ರತಿದಿನ ನಮಗೆ ಊಟ ಕೊಟ್ಟು, ನಮಗೆ ಬೇಕಾದೆಲ್ಲ ಕೊಟ್ಟು ಆಶೀರ್ವಾದ ಮಾಡುತ್ತಾರೆ. ಅದಕ್ಕಾಗಿ ದೇವರಿಗೆ ಸ್ತುತಿ ಮಾಡೋಣ. ತಕ್ಕ ಸಮಯದಲ್ಲಿ ಎಲ್ಲರಿಗೂ ಆಹಾರವನ್ನು ಕೊಡುವ ತಂದೆಯವರು. ತಕ್ಕ ಸಮಯದಲ್ಲಿ ಎಲ್ಲರಿಗೂ ಆಹಾರವನ್ನು ನೀಡುವವನೇ. ತಕ್ಕ ಸಮಯದಲ್ಲಿ ಎಲ್ಲರಿಗೂ ಆಹಾರವನ್ನು ನೀಡುವವನೇ. ನಿನ್ನನ್ನೇ ಸ್ತುತಿಸುವೆ ಎಡೆಬಿಡದೆ, ನಿನ್ನನ್ನೇ ಹಾಡುವೆ ಬಲದಿಂದ. ನಿನ್ನನ್ನೇ ಸ್ತುತಿಸುವೆ ಎಡೆಬಿಡದೆ, ನಿನ್ನನ್ನೇ ಹಾಡುವೆ ಬಲದಿಂದ. ಜೀವಂತ ದಿನವಲ್ಲ, ನನ್ನ ಜೀವಂತ ದಿನವಲ್ಲ. ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ಎಲ್ಲರೂ ನಾವು ಎದ್ದು ದೇವರನ್ನು ಆರಾಧಿಸೋಣ. ನೀವೆಲ್ಲರೂ ದೇವರನ್ನು ನೋಡಿ, ನನ್ನ ತಂದೆ ನೀನೇ ಅಯ್ಯ, ಎಲ್ಲವನ್ನು ನೋಡಿಕೊಳ್ಳುವೆ ಅಂತ ಹೇಳೋಣ. ಎಲ್ಲ ಯಾವುದೇ ಪರಿಸ್ಥಿತಿ ಬಂದಿದ್ರು ನಾನು ಹೆದರಲ್ಲಪ್ಪ, ನನಗೆ ಭಯ ಇಲ್ಲಪ್ಪ. ಆಪತ್ತು ಕಾಲದಲ್ಲಿ ನನ್ನನ್ನು ಮರೆ ಮಾಡಿ ಕಾಪಾಡುವ ದೇವರು ನೀರಲ್ಲವೋ ಅದೆಲ್ಲರೂ ಮಾಡಿ ದೇವರನ್ನು ಆರಾಧಿಸೋಣ. ಎಂದೆಂದು ಯಾವಾಗಲೂ, ಎಂದೆಂದು ಯಾವಾಗಲೂ ನಿನ್ನ ಕೃಪೆಯು ನನಗಿರುವುದು, ಕೃಪೆಯು ನನಗಿರುವುದು.
ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ಹಲ್ಲೆಲೂಯಾ. ನಮಗೆ ತಂದೆಯಾಗಿರುವ ದೇವರೇ, ನಮಗಾಗಿ ಎಲ್ಲವನ್ನು ನೋಡಿಕೊಳ್ಳುವ ದೇವರಾಗಿದ್ದೀರ. ಅದಕ್ಕಾಗಿ ನಮಗೆ ಸ್ತೋತ್ರಪ್ಪ. ದೇವರೇ, ಯೆಹೋವ ನಿಸ್ಸಿಯಾಗಿ ಜಯ ಕೊಡುವ ದೇವರು, ಯೆಹೋವ ರಾಫವಾಗಿ ಆರೋಗ್ಯ ನೀಡುವ ದೇವರಾಗಿ ನಮ್ಮ ಜೊತೆ ಇದ್ದೀರಲ್ವಾ. ಅದಕ್ಕಾಗಿ ನಮಗೆ ಸ್ತೋತ್ರಪ್ಪ. ಇವತ್ತು ನಮ್ಮ ಜೊತೆ ಆರಾಧನೆ ಮಾಡುವ ಪ್ರತಿಯೊಬ್ಬ ಮನುಷ್ಯನು ಪ್ರತಿಯೊಬ್ಬ ಕುಟುಂಬವನ್ನು ನೀವು ದೇವರೇ ಅಪ್ಪ, ನೀವು ಆಶೀರ್ವಾದ ಮಾಡಿ ನೀವು ಇನ್ನು ಮುಂದೆ ಇರುವ ವಾರಗಳೆಲ್ಲ ದಿನಗಳೆಲ್ಲ ಅವರು ನಡೆಸಬೇಕಪ್ಪ. ಯಾರಿಗೆಲ್ಲ ರೋಗಗಳಿದೋ ಅವರಿಗೆಲ್ಲ ನೀವು ವಾಸಿ ಮಾಡಿ ಆರೋಗ್ಯದಾಯಕನಾಗಿ ಅವರಿಗೆ ಸಹಾಯ ಮಾಡಿ ಅಪ್ಪ. ನಿಮ್ಮ ಕೈಯಲ್ಲಿ ಎಲ್ಲವನ್ನು ಒಪ್ಪಿಸುತ್ತೀವಿ ರಾಜ. ಇವತ್ತು ಆರಾಧಿಸ್ತಾ ಇರುವ ಪ್ರತಿಯೊಬ್ಬ ಕುಟುಂಬವನ್ನು ದೇವರು ಆಶೀರ್ವಾದ ಮಾಡಬೇಕು ನೀವು ಕೈಯಲ್ಲಿ ಕೊಡುತ್ತೀರಿ ರಾಜ. ಹಲ್ಲೆಲೂಯಾ. ಸ್ತೋತ್ರ 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 ಸ್ತೋತ್ರಪ್ಪ. ದೇವರೇ, ನೀವು ಇಳಿದು ಬಂದು ನಮ್ಮನ್ನು ಆಶೀರ್ವಾದ ಮಾಡಿಯಪ್ಪ. ಹಲ್ಲೆಲೂಯಾ ಹಲ್ಲೆಲೂಯಾ. ಓ ರಿಗದರಬ ಶರಬ ದಿಕ್ಕದರಬ ಶರಬರಬ ರಿಗದರಬ ಶರಬ ರೀಗದರಬ ಶರಬ ರಿಗದರಬ ಶರಬ. ನನ್ನ ಪ್ರಿಯ ಮಗನೇ, ನನ್ನ ಪ್ರಿಯ ಮಗಳೇ, ರಿಗದರಬ ಶರಬ ರಿಕ್ಕದರಬ ಶರಬ. ಹೌದು, ನಾನೇ ನಿಮ್ಮ ತಂದೆ. ರಿಗದರಬ ಶರಬ, ನಿಮ್ಮನ್ನು ಸಂತೈಸುವ ತಾಯೂ ನಾನೇ. ರಿಗದರಬ ಶರಬ, ನಿಮ್ಮನ್ನು ಯಾವತ್ತೂ ಕಾಯ್ದು ಕಾಪಾಡುವ ದೇವರೂ ನಾನೇ. ರಿಗದರಬ ಶರಬ ರೀದರಬ ಶರಬ, ಅಗತ್ಯವೆಲ್ಲ ಪೂರೈಸುವ ದೇವರೂ ನಾನೇ. ರಿಗದರಬ ಶರಬ ರಿಕ್ಕದರಬ ಶರಬ, ಯಾವುದು ಭಯವೂ ಬೇಡ, ಯಾವುದಕ್ಕೆ ಹೆದರುವುದೂ ಬೇಡ. ರಿಗದರಬ ಶರಬ, ನಾನು ನಿಮ್ಮ ಜೊತೆ ಇರುವಾಗ ನಿಮಗೆ ವಿರೋಧವಾಗಿ ಬರುವವರು ಯಾರು? ರೀದರಬ ಶರಬ ರಿಕ್ಕದರಬ ಶರಬ ರೀದರಬ ಶರಬ. ಇವತ್ತು ಕೂಡ ರಿಗದರಬ ಶರಬ, ನಾನು ಇದುವರೆಗೂ ಎಷ್ಟೋ ದಿನ ನಿಮ್ಮ ಹತ್ರ ಪ್ರಾರ್ಥನೆ ಮಾಡಿದ್ದೀನಿ ರಿಗದರಬ ಶರಬ, ಆದ್ರೂ ನನಗೆ ಉತ್ತರ ಸಿಗ್ತಾನೇ ಇಲ್ಲಲ್ವಾ. ನಾನು ಏನು ಮಾಡ್ಲಿ ತಂದೆಯೇ? ರಿಗದರಬ ಶರಬ ರಿಕ್ಕದರಬ ಶರಬ ಎಂದು ಹೇಳುವ ಮಗಳೇ, ರಿಗದರಬ ಶರಬ ರೀದರಬ ಶರಬ ಸಿಗುತ್ತೆ. ನಿನಗೆ ಉತ್ತರ ನನ್ನಿಂದ ಬರುತ್ತೆ. ರಿಗದರಬ ಶರಬ ರೀದರಬ ಶರಬ ರಿಕ್ಕದರಬ ಶರಬ. ನನ್ನ ಮಗಳೇ, ರೀದರಬ ಶರಬ, ನೀನು ಪ್ರತಿದಿನ ನನ್ನನ್ನು ಹುಡುಕಿ ಬಂದು ಪ್ರಾರ್ಥನೆ ಮಾಡು. ರಿಗದರಬ ಶರಬ ರೀದರಬ ಶರಬ. ನೋವಿರುವಾಗ, ಕಷ್ಟ ಇರುವಾಗ, ರೋಗ ಇರುವಾಗ ಮಾತ್ರ ನನ್ನ ಹುಡುಕಿದ್ರೆ ರಿಗದರಬ ಶರಬ, ನಿಮ್ಮ ಪ್ರೀತಿ ನನ್ನ ಮೇಲೆ ನಿಜವಾಗಿದೆಯಾ? ರಿಗದರಬ ಶರಬ ರಿಕ್ಕದರಬ ಶರಬ, ಯಾವತ್ತು ನನ್ನ ಮೇಲೆ ರಿಗದರಬ ಶರಬ ಪ್ರೀತಿ ಇಟ್ಕೊಂಡು ನನ್ನನ್ನು ಹುಡುಕಿ ಬರುವ ಮಕ್ಕಳಿಗೆ ರಿಗದರಬ ಶರಬ, ನಾನು ರೀದರಬ ಶರಬ ಪ್ರಾರ್ಥನಾ ಕೇಳಿ ಉತ್ತರ ಕೊಡುತ್ತೇನೆ. ರೀದರಬ ಶರಬ, ನೀನು ಇನ್ನು ಮೇಲೂ ಪ್ರತಿದಿನ ರಿಗದರಬ ಶರಬ ನನ್ನನ್ನು ಹುಡುಕಿ ಬಂದು ನನ್ನ ಹತ್ರ ಮಾತಾಡಿದ್ರೆ ರೀದರಬ ಶರಬ ರೀದರಬ ಶರಬ, ಒಂದೇ ವಾರದಲ್ಲಿ ನೀನು ಕೇಳುವ ರಿಗದರಬ ಶರಬ ರಿಕ್ಕದರಬ ಶರಬ ರೀದರಬ ಶರಬ ಪ್ರಾರ್ಥನೆಗೆ ನಾನು ಉತ್ತರ ಕೊಟ್ಟು ರಿಗದರಬ ಶರಬ, ಯಾರೆಲ್ಲ ನೀನು ಬೇಡ ಹೊರಗಡೆ ಹೋಗು ಅಂತಾರೋ ಅವ್ರ ಮುಂದೆ ರಿಗದರಬ ಶರಬ ರಿಕ್ಕದರಬ ಶರಬ ನಿನ್ನನ್ನು ಹೆಚ್ಚಾಗಿ ನಿಲ್ಲಿಸಿ ರೀದರಬ ಶರಬ ರಿಕ್ಕದರಬ ಶರಬ ಸಾಕ್ಷಿಯಾಗಿ ನಿಲ್ಲಿಸಿ ರೀದರಬ ಶರಬ ನಿನ್ನ ಪ್ರಾರ್ಥನೆಯನ್ನು ಕೇಳಿ ಉತ್ತರ ಕೊಟ್ಟು ದೇವರು ನಾನೇ ಆಯ್ತು ನಿನಗೆ ಆ ದಿನ ತೋರಿಸುತ್ತೇನೆ. ರಿಗದರಬ ಶರಬ ರಿಕ್ಕದರಬ ಶರಬ ರೀದರಬ ಶರಬ ರಿಕ್ಕದರಬ ಶರಬ. ಇವತ್ತು ನನ್ನ ಹತ್ರ ದುಡ್ಡು ಇಲ್ಲ, ಹಣ ಇಲ್ಲ, ನಾನು ಏನು ಮಾಡುವುದು? ನಾನು ದುಡಿತಾನೆ ಇಲ್ಲ, ವ್ಯಾಪಾರ ನಡೀತಾ ಇಲ್ಲ. ರಿಗದರಬ ಶರಬ, ನಾನು ನನ್ನ ಕುಟುಂಬವನ್ನು ಹೆಂಗೆ ಕಾಪಾಡುವುದು ಅಂತ ಕೇಳ್ತಾ ಇದೆಯಾ? ರಿಗದರಬ ಶರಬ ರೀದರಬ ಶರಬ, ನಾನು ರೀದರಬ ಶರಬ ರಿಕ್ಕದರಬ ಶರಬ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ರಿಗದರಬ ಶರಬ, ನಾನು ನಿನಗೆ ಸಹಾಯವನ್ನು ಕಳಿಸುತ್ತೇನೆ. ರಿಗದರಬ ಶರಬ ರಿಕ್ಕದರಬ ಶರಬ ರೀದರಬ ಶರಬ ನಿನ್ನ ಮನೆಗೆ ಬಂದು ನಿನಗೆ ಸಹಾಯ ಮಾಡುತ್ತಾರೆ. ನಾನೇ ಕಳಿಸಿರುತ್ತೇನೆ ಅಂದ್ರೆ ನೀನು ಅರ್ಥ ಮಾಡಿಕೋಬೇಕು. ರೀದರಬ ಶರಬ, ಯಾವತ್ತೂ ನೀನು ಮನುಷ್ಯನನ್ನು ನಂಬಬಾರದು. ಯಾವುದು ಮನುಷ್ಯರೆಲ್ಲ ನಂಬಿದೆಯೋ ಅವರೆಲ್ಲ ಇವತ್ತು ರೀದರಬ ಶರಬ ನಿನ್ನ ಫೋನ್ ಕೂಡ ಎತ್ತುತ್ತಾ ಇಲ್ಲಲ್ವಾ? ರಿಗದರಬ ಶರಬ ಸಹಾಯ ಮಾಡ್ತಾ ಇಲ್ಲಲ್ವಾ? ರಿಗದರಬ ಶರಬ, ಇವತ್ತು ನನ್ನ ಮಗನೇ ನೀನು ಅರ್ಥ ಮಾಡಿಕೋ,
ನಾನು ಮಾತ್ರ ನಿನಗೆ ಸಹಾಯ ಮಾಡಕ್ಕೆ ಸಾಧ್ಯ. ರೀದರಬ ಶರಬ, ನನ್ನ ಪ್ರೀತಿ ಯಾವತ್ತೂ ಬದಲಾಗೋದೇ ಇಲ್ಲ. ರೀದರಬ ಶರಬ, ನಾನೇ ನಿನ್ನ ತಂದೆ. ರೀದರಬ ಶರಬ, ಇವತ್ತು ನೀನ್ ಚೆನ್ನಾಗಿ ಆರಾಧನೆ ಮಾಡಿದೀಯಾ, ಕಣ್ಣೀರಿಂದ ನೀನ್ ಪ್ರಾರ್ಥನಾ ಮಾಡಿದೀಯಾ. ರಿಗದರಬ ಶರಬ, ನಿನಗೆ ಉತ್ತರ ಸಿಗುತ್ತೆ, ಸಹಾಯ ಸಿಗುತ್ತೆ. ನಿನ್ನ ಕುಟುಂಬವನ್ನು ಕಾಪಾಡೋದಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಾಗಿ ನಿನಗೆ ನಿನ್ನ ಅವಶ್ಯಕತೆಗಳನ್ನು ನಾನು ಪೂರೈಸ್ತೇನೆ. ರಿಗದರಬ ಶರಬ, ರೀದರಬ ಶರಬ, ನನ್ನ ಪ್ರಿಯ ಜನರೇ, ರೀಗದರಬ ಶರಬ, ರಿಕ್ಕದರಬ ಶರಬ, ರಿಗದರಬ ಶರಬ, ಸತ್ಯ ವೇದದನ್ನು ರಿಗದರಬ ಶರಬ ನೀವು ಪ್ರತಿದಿನ ಓದುವಾಗ, ರೀದರಬ ಶರಬ, ನನ್ನನ್ನು ನಂಬಿ ರಿಗದರಬ ಶರಬ, ನನ್ನ ಮೇಲೆ ನಿರೀಕ್ಷೆ ಇಟ್ಟಿರುವ ಪ್ರತಿಯೊಬ್ಬರನ್ನು ರೀದರಬ ಶರಬ ನಾನು ಕೊನೆ ತನಕ ಕಾಯ್ದು ಕಾಪಾಡಿ ನೋಡುತ್ತೇನೆ ಅಂತ ನೋಡಬಹುದು. ರಿಗದರಬ ಶರಬ ಅಂಥ ದೇವರು. ರೀದರಬ ಶರಬ, ನಾನು ರಿಕ್ಕದರಬ ಶರಬ ನಿಮ್ಮ ಜೊತೆ ಇವತ್ತು ಈ ಕ್ಷಣನೂ ಇದ್ದೇನೆ. ರಿಗದರಬ ಶರಬ, ನೀವು ರಿಕ್ಕದರಬ ಶರಬ ನಿಮ್ಮ ಪ್ರಾರ್ಥನೆಗಳೆಲ್ಲ ರೀದರಬ ಶರಬ ನನ್ನ ಹತ್ರ ಹೇಳಿ. ರಿಗದರಬ ಶರಬ, ನಾನು ಉತ್ತರ ಕೊಡುತ್ತೇನೆ ಅಂತ ದೇವರು ಹೇಳುತ್ತಾರೆ. ಪ್ರಿಯ ತಂದೆ, ಅಪ್ಪ, ನಮ್ಮ ಹತ್ರ ಮಾತನಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ನೀವು ಇವತ್ತು ಯಾರ ಜೊತೆಲ್ಲ ಮಾತಾಡಿದಿರೋ ಅವರಿಗೆಲ್ಲ ನೀವು ಸಹಾಯ ಮಾಡಿ ಅವರನ್ನು ಸಾಕ್ಷಿಯಾಗಿ ನಿಲ್ಲಿಸಿದ್ದೀರಾ. ನಿಮ್ಮ ಮೇಲೆ ನಂಬಿಕೆ ಇಟ್ಟುವವರಿಗೆ ಆ ನಂಬಿಕೆ ಯಾವತ್ತೂ ವ್ಯರ್ಥವಾಗಲ್ಲಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಇದುವರೆಗೂ ನಮ್ಮ ಜೊತೆ ಆರಾಧನೆ ಮಾಡಿರುವ ಪ್ರತಿಯೊಬ್ಬರನ್ನು ದೇವರ ಆಶೀರ್ವಾದ ಮಾಡಿ ಅವರನ್ನು ಕಾಯ್ದು ಕಾಪಾಡಿ ನೋಡ್ಕೋಬೇಕು ಅಂದ್ಬಿಟ್ಟು ನಿಮ್ಮ ಕೈಯಲ್ಲಿ ಒಪ್ಪಿಸುತ್ತೀನಿ ರಾಜ. ಅಪ್ಪ ತಂದೆ, ಪರಿಸ್ಥಿತಿಗಳು ಹೆಂಗಿದ್ರೂ ಪರವಾಗಿಲ್ಲ, ನಾನೇ ನಿಮ್ಮ ಜೊತೆ ಇದ್ದೇನೆ ಅಂತ ಮಾತು ಕೊಟ್ಟಿದ್ದೀರಾ. ಮಾತು ಕೊಟ್ಟಿರುವ ದೇವರು ಆ ವಾಗ್ದಾನವನ್ನು ಪೂರೈಸ್ತೀರಾ ಅಂತ ನಂಬಿ ನಿಮ್ಮ ಕೈಯಲ್ಲಿ ಎಲ್ಲರನ್ನು ಒಪ್ಪಿಸಿದ್ದೇವೆ. ನಮ್ಮ ಪ್ರಾರ್ಥನಾ ಕೇಳಿ ಉತ್ತರ ಕೊಟ್ಟದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮಹಾ ಉನ್ನತ ನಾಮದಲ್ಲಿ ಬೇಡಿಕೊಳ್ಳಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ದೇವಜನರೇ, ಪ್ರೀತಿ ಸ್ವರೂಪನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಈ ಹೊತ್ತು ಪವಿತ್ರ ಆತ್ಮ ಮುಖಾಂತರ ನಾವು ಹೇಗೆ ಪಾಪ ಸ್ವಭಾವಗಳನ್ನು ಜಯಿಸಬಹುದು ಎಂದು ನಾವು ನೋಡಲಿಕ್ಕಿದ್ದೇವೆ. ಪ್ರೀತಿ ಸ್ವರೂಪನಾದ ದೇವರ ಜೊತೆಗೆ ಸಂಬಂಧ ಇಟ್ಟುಕೊಳ್ಳುವ ಪ್ರತಿಯೊಬ್ಬ ಮನುಷ್ಯನು ಅವನಲ್ಲಿ ದೇವರ ಆತ್ಮ ಇರುವ ಕಾರಣ ನಾವು ಅವರ ಜೊತೆಗೆ ನಮ್ಮ ಆತ್ಮವು ದೇವರ ಆತ್ಮವು ಅದು ಅನ್ಯೋನ್ಯತೆಯಲ್ಲಿ ಇರುತ್ತೆ. ಯಾವತ್ತು ಮನುಷ್ಯನು ಪಾಪ ಮಾಡಿದನೋ ಆವತ್ತು ಅವನು ಸುವಾರ್ತಿ ಮನೋಭಾವವುಳ್ಳ ಮನುಷ್ಯನಾಗಿ ಬದಲಾಗಿದನು. ಆದ್ಮೇಲೆ ಅವನು ಕೊಲೆ ಮಾಡುವವನು, ವ್ಯಭಿಚಾರ ಮಾಡುವುದು, ಎಲ್ಲಾ ಪಾಪಗಳನ್ನು ಮಾಡುವ ಮನುಷ್ಯನಾಗಿ ಬದಲಾಗಿ ಬಿಟ್ಟನು. ಯೇಸು ಕರ್ತರು ನಮ್ಮ ಪಾಪಗಳಿಗೆ ಪರಿಹಾರವಾಗಿ ಈ ಲೋಕಕ್ಕೆ ಇಳಿದು ಬಂದು ಅವರು ತನ್ನನ್ನೇ ಅವರು ಒಪ್ಪಿಸಿಕೊಟ್ಟು ನಮ್ಮ ಪಾಪಕ್ಕೆ ಅವರು ಪರಿಹರಿಸಿದ ಮೇಲೆ ಅವರು ನಂಬುವ ಪ್ರತಿಯೊಬ್ಬನಕ್ಕೂ ಈ ಪವಿತ್ರ ಆತ್ಮವನ್ನು, ಈ ದೇವರ ಆತ್ಮವನ್ನು ದೇವರು ದಯಪಾಲಿಸಿ ಕೊಟ್ಟಿದರು. ಈ ನಂಬುವವನು ಆ ಸ್ವಾರ್ಥೆಯನ್ನು ನಂಬಿದ ಆ ಕ್ಷಣವೇ ದೇವರ ಆತ್ಮ ಪ್ರತಿಯೊಬ್ಬ ವಿಶ್ವಾಸಿ ಒಳಗಡೆ ಬಂದು ಬಿಡುತ್ತೆ. ಪೌಲನು ಎಫೆಸಿಯವರಿಗೆ ಬರೆಯುವಾಗ 1ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹಿಂಗೆ ಬರೆಯುತ್ತಾನೆ, ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆಯನ್ನು ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರ ಆತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಅಂದರೆ ರಕ್ಷಣೆ ಹೊಂದುವ ಸಮಯದಲ್ಲಿ ದೇವರ ಆತ್ಮ ಆ ವಿಶ್ವಾಸಿಗೆ ಕೊಡಲ್ಪಡುತ್ತೆ. ಈ ದೇವರ ಆತ್ಮವನ್ನು ಪಡೆಕೊಂಡ ವಿಶ್ವಾಸಿಗಳು ಇದನ್ನು ಹೇಗೆ ಉಪಯೋಗಿಸ್ತಾರೆ? ಅನ್ಯ ಭಾಷೆಗಳಲ್ಲಿ ಮಾತಾಡುವುದು, ಹಾಡುವುದು, ದೇವರನ್ನು ಆರಾಧಿಸುವುದು, ಮಹತ್ ಕಾರ್ಯಗಳನ್ನು ಮಾಡುವುದು, ವರಗಳನ್ನು ಉಪಯೋಗಿಸುವುದಕ್ಕೆ ನಾವು ಅದನ್ನು ಉಪಯೋಗಿಸ್ತೇವೆ. ಅದಕ್ಕಿಂತ ಹೆಚ್ಚಾಗಿ ರೋಮಾಪುರಿಕೆ ಪೌಲನ್ನು ಬರೆಯುವಾಗ ಈ ದೇವರ ಆತ್ಮ ಜೊತೆಗೆ ನಾವು ನಡೆಯಬೇಕು. ಈ ದೇವರ ಆತ್ಮವನ್ನು ಉಪಯೋಗಿಸಿ ನಾವು ನಮ್ಮ ಎಲ್ಲ ದುರ್ಸ್ವಭಾವಗಳನ್ನು, ನಮ್ಮ ಪಾವಗಳನ್ನು ನಾಶ ಮಾಡಿದರೆ ನಾವು ಜೀವಿಸುವೆವು ಎಂದು ಬರೆಯುತ್ತಾರೆ. ಅಂದರೆ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಬದುಕುವ ಪ್ರತಿಯೊಬ್ಬ ಮನುಷ್ಯನು ನೂತನ ಸೃಷ್ಟಿಯಾಗಿ ಇದ್ದಾನೆ. ಅವನಲ್ಲಿ ಇರುವ ಹಳೆಯ ಸ್ವಭಾವಗಳೆಲ್ಲ ಹೋಗುತ್ತಾ ಇರುವುದು. ಈ ದೇವರ ಆತ್ಮವನ್ನು ಉಪಯೋಗಿಸಿ ಅದೆಲ್ಲ ನಾಶ ಮಾಡುತ್ತಾ ಇರುವನು. ಅವನು ಹೊಸ ಮನುಷ್ಯನಾಗಿ, ನೂತನ ಮನುಷ್ಯನಾಗಿ, ಮನುಷ್ಯಾಗಿ ಅವನು ಮುಂದಕ್ಕೆ, ಅವನು ಪವಿತ್ರತೆಯಲ್ಲಿ ಮುಂದಕ್ಕೆ ಹೋಗುತ್ತಾ ಇರುವನು. ಅದರ ಅಂತ್ಯ ಫಲ ನಿತ್ಯ ಜೀವನೆ. ನಮ್ಮಲ್ಲಿ ವಾಸವಾಗಿರುವ ದೇವರ ಆತ್ಮ
ಈ ಪಾಪ ತುಂಬಿದ ಲೋಕದಲ್ಲಿ ಬದುಕುತ್ತಾ ಇರುವಾಗ ಈ ಪಾಪದಿಂದ ಜಯಿಸುವುದಕ್ಕೆ ಹೇಗೆ ಸಹಾಯ ಮಾಡುತ್ತದೆ ಎಂದು ಒಂದೆರಡು ಉದಾಹರಣೆಗಳ ಮುಖಾಂತರವಾಗಿ ನಾವು ಕಳೆದುಕೊಳ್ಳೋಣ. ಮೊದಲ ಉದಾಹರಣೆ ಕಾಯಿನ್. ಇವನು ಆದಾಮ್ ಹವ್ವಳು ಅವನ ಮಗನು, ಹಿರಿಯ ಮಗನು. ಅವರಿಗೆ ಇಬ್ಬರು ಮಕ್ಕಳಿದ್ದರು. ಒಬ್ಬನ ಹೆಸರು ಕಾಯಿನ್, ಇನ್ನೊಬ್ಬನ ಹೆಸರು ಹೆಬೆಲ್. ಕೈನ್ ವ್ಯವಸಾಯಿಯಾಗಿದ್ದನು, ಹೆಬೆಲ್ ಕುರುಬನಾಗಿದ್ದನು. ಆ ಇಬ್ಬರು ದೇವರಿಗೆ ಆರಾಧನೆ ಮಾಡೋದಕ್ಕೆ ಹೋಮ ಬಲಿ, ಆ ಕಾಲದಲ್ಲಿ ಹೋಮ ಬಲಿ ಮಾಡ್ತಾ ಇದ್ದರು. ಹೋಮ ಬಲಿ ಮಾಡೋದಕ್ಕೆ ಬಂದರು. ಈ ಹೋಮ ಬಲಿ ಕೊಡುವಾಗ ಕಾಯಿನ ಮಾಡಿದ ಆ ಬಲಿಯನ್ನು ದೇವರು ಸ್ವೀಕರಿಸಲಿಲ್ಲ. ಹಬೇಲ್ ಮಾಡಿದ ಆ ಬಲಿಯನ್ನು ದೇವರು ಸ್ವೀಕರಿಸಿದರು. ದೇವರಿಗೆ ಅದು ಮೆಚ್ಚುಗೆಯಾಗಿ ಇಲ್ಲ. ಅದಕ್ಕೆ ಕಾಯಿನ ಬಲಿಯನ್ನು ದೇವರು ತಿರಸ್ಕರಿಸಿಬಿಟ್ಟರು. ಆ ಸಮಯದಲ್ಲಿ ಕಾಯಿನಕ್ಕೆ ಬಹಳ ಕೋಪ ಉಂಟಾಯಿತು. ಈ ಕೋಪ ಕೊಂಡನು, ಮುಖ ಕಳೆ ಕುಂದಿ ಹೋಯಿತು. ಆ ಸಮಯದಲ್ಲಿ ದೇವರು ಅವನ ಹತ್ರ ಮಾತಾಡಿದರು. ಯಾಕೆ ನಿನ್ನ ಮುಖ ಕುಂದಿ ಹೋಗಿರುತ್ತೆ? ಯಾಕೆ ನೀನು ಕೋಪಗೊಂಡವನಾಗಿದ್ದೀಯಾ? ನೀನು ಒಳ್ಳೇದು ಮಾಡಿದರೆ ನಾನು ನಿನ್ನ ಬಲಿಗಳನ್ನು ನಾನು ಸ್ವೀಕರಿಸುವುದಿಲ್ಲವೋ? ಈ ಒಳ್ಳೆ ಮಾಡು, ಆವತ್ತು ನಾನು ನಿನ್ನ ಬಲಿಯನ್ನು ಸ್ವೀಕರಿಸ್ತೇನೆ. ಇಲ್ಲಾದರೆ ಪಾಪ ನಿನ್ನ ಬಾಯಿಲಲ್ಲಿ ಹೊಂಚು ಹಾಕಿಕೊಂಡು ಇರುತ್ತದೆ. ನೀ ಅದಕ್ಕೆ ಸ್ಥಳ ಕೊಟ್ಟರೆ ಅದು ಒಳಗಡೆ ಬಂದು ನಿನ್ನ ಮೇಲೆ ಕುತ್ಕೊಂಡು ನಿನ್ನನ್ನು ಆಳ್ವಿಕೆ ಮಾಡುವುದು. ನೀನು ಪಾಪಿಯಾಗಿ ಬಿಡುತ್ತೀಯಾ? ನೀನು ಅದನ್ನು ವಶ ಮಾಡಿಕೊಳ್ಳು ಎಂದು ದೇವರು ದಾರಿ ತೋರಿಸಿದರು. ಆದರೂ ಕಾಯಿನ್ ಅದನ್ನು ಅವನು ಮಾಡಲಿಲ್ಲ, ಅದನ್ನು ಕೇಳಿಸಲಿಲ್ಲ. ಅವನದನ್ನು ತಿರಸ್ಕರಿಸಿಬಿಟ್ಟು ಅವನು ಕ್ರೋಧವುಳ್ಳವನಾಗಿ ಅವನು ಬದಲಾಗಿ ತನ್ನ ತಮ್ಮನನ್ನು ಕರ್ಕೊಂಡು ಹೋಗಿ ಅವನನ್ನು ಕೊಲೆ ಮಾಡಿಬಿಟ್ಟನು. ಇದರಲ್ಲಿ ನೋಡಿದರೆ ಇವನು ಕೊಲೆ ಮಾಡುವುದಕ್ಕೂ ಇವನು ಕೋಪಗೊಂಡವನಾಗಿ ಇರುವ ಸಮಯದಕ್ಕೂ ಮಧ್ಯದಲ್ಲಿ ದೇವರು ಒಂದು ಚಾನ್ಸ್ ಕೊಟ್ಟು ಅವನ ಹತ್ರ ಮಾತನಾಡಿ ಅವನನ್ನು ಬದಲಾಯಿಸುವುದಕ್ಕೆ ಪ್ರಯತ್ನ ಮಾಡಿದರು. ಇದೇ ದೇವರಾತ್ಮ ಮಾಡುವ ಒಂದು ಕಾರ್ಯ. ಅವನು ಕೊಲೆಗಾರನಾಗಬಾರದೆಂದು ದೇವರು ಮಧ್ಯದಲ್ಲಿ ಅವರು ಮಾತಾಡಿದರು. ಅದನ್ನು ಯಾರು ಕೇಳಿ ನಡೆಯುತ್ತಾರೋ ಅವರು ಜಯಿಸ್ತಾರೆ ಪಾಪವನ್ನು. ಯಾರು ಅದನ್ನು ಕೇಳದೆ ಹೋಗುತ್ತಾರೋ ಅವರು ಪಾಪಿಯಾಗಿ ಸೋದು ಹೋಗಿಬಿಡುತ್ತಾರೆ. ಅಷ್ಟೇ. ಇಲ್ಲಿ ಕಾಯಿನ್ ಪಾಪ ಮಾಡಿ ದೇವರಿಗೆ ವಿರೋಧವಾಗಿ ಪಾಪ ಮಾಡಿ ದೇವರ ಕಡೆಯಿಂದ ಶಿಕ್ಷೆಯನ್ನು ದಂಡನೆಯನ್ನು ಪಡೆಕೊಂಡನು. ನಾವು ಇನ್ನೊಂದು ಜಯಿಸಿದ ಉದಾಹರಣೆ ನೋಡೋಣ. ಅದು ಯೋಸೆಫನು. ಅವನು ದೇವರ ಕಡೆಯಿಂದ ದರ್ಶನ ಹೊಂದಿದವನು. ಅವರಲ್ಲಿ ದೇವರ ಆತ್ಮ ವಾಸವಾಗಿದ್ದರು. ಅವರನ್ನು ಐಗುಪ್ತಕ್ಕೆ ಒಂದು ಅಡಿಮೆಯಾಗಿ ಕರೆಕೊಂಡು ಹೋಗಿ ಅವನನ್ನು ಅಲ್ಲಿ ಅಡಿಮೆಯಾಗಿ ಮಾರಿಬಿಟ್ರು. ಅವನಲ್ಲಿ ಪೋರ್ತಿಫಾರ್ ಎಂದು ಒಬ್ಬ ತಳವಾಯಿ ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಆ ತಳವಾಯಿ ಹೆಂಡತಿ ಅವನ ಮೇಲೆ ಕಣ್ಣಿಟ್ಟು ಅವನನ್ನು ಪಾಪ ಮಾಡೋದಕ್ಕೆ ಕರೆದಳು. ಅವಳು ತುಂಬಾ ಅವನನ್ನು ತೊಂದರೆ ಮಾಡುತ್ತಾ ಇದ್ದಳು. ಹಾಗೆ ಅವಳು ತೊಂದರೆ ಮಾಡ್ತಾ ಇರುವಾಗ ಅವಳು ಕೊಟ್ಟ ಒಂದು ಪ್ರತಿ ಉತ್ತರ ಏನೆಂದು ನಾವು ನೋಡೋಣ. ಈ ಮನೆಯಲ್ಲಿ ಇರುವ ಎಲ್ಲಾ ಕಾರ್ಯಗಳನ್ನು ತಳವಾಯಿರೋ ಪೋರ್ತಿಫಾರ್ ನನ್ನ ಕೈಯಲ್ಲಿ ಒಪ್ಪಿಸಿಕೊಟ್ಟಿದ್ದಾರೆ. ನೀವು ಅವರ ಹೆಂಡತಿಯಾಗಿರುವ ಕಾರಣ ನೀವು ನನಗೆ ಆಧೀನವಾಗಿ ಅವರು ಬಿಟ್ಟಿರಲಿಲ್ಲ. ಇಂಥ ಎಲ್ಲ ಕಾರ್ಯಗಳನ್ನು ಅವ್ರು ನನ್ನ ಕೈಯಲ್ಲಿ ಒಪ್ಪಿಸಿ ಅವ್ರಿಗೆ ಏನು ಚಿಂತೆ ಇಲ್ಲದೆ ಬದುಕುತ್ತಾರೆ. ಹಂಗೆ ಇರುವಾಗ ನಾನು ಹೇಗೆ ಈ ಮಹಾ ದ್ರೋಹವನ್ನು, ಈ ಮಹಾ ದುಷ್ಕಾರ್ಯವನ್ನು, ಕ್ರಿಯೆಯನ್ನು ನಾವು ಮಾಡಿ ದೇವರಕ್ಕೆ ವಿರೋಧವಾಗಿ ಪಾಪ ಮಾಡುವುದು ಹೇಗೆ ಎಂದು ಹೇಳುತ್ತಾನೆ. ಈ ಮನುಷ್ಯನಕ್ಕೆ ವಿರೋಧವಾಗಿ ಪಾಪ ಮಾಡುವುದು ದೇವರಕ್ಕೆ ವಿರೋಧವಾಗಿರುವ ಪಾಪವೆಂದು ಅವನಲ್ಲಿ ಇದ್ದ ದೇವರಾತ್ಮ ಅವನಿಗೆ ನಡೆಸಿದ ಕಾರಣ ಅವನು ಈ ಪಾಪವನ್ನು ಮಾಡುವುದಕ್ಕೆ ಒಪ್ಪದೆ ಅವಳು ಪ್ರತಿದಿನ ಯೋಸೆಫನಿಗೆ ತೊಂದರೆ ಕೊಟ್ಟ ಕಾರಣ ಅವನು ಇದನ್ನು ಹೇಳಿ ಅವನು ಓಡಿ ಹೋಗಿಬಿಟ್ಟನು. ಅದಕ್ಕೆ ಫಲವಾಗಿ ಅವನು ಏನು ಸಿಕ್ತಿದ್ದು? ಅವನನ್ನು ಸೆರೆಮನೆಯಲ್ಲಿ ಹಾಕಿದರು. ಆದರೂ ಒಂದು ದಿವಸ ಬಂದಿತ್ತು, ದೇವರು ಅವನಲ್ಲಿ ಆ ಪವಿತ್ರತೆಯನ್ನು ನೋಡಿ ಅವರನ್ನು ಆಶೀರ್ವಾದ ಮಾಡಿದರು. ಆ ಐಗುಪ್ತ ದೇಶಕ್ಕೆ ಅವನು ಪ್ರಧಾನಿಯಾಗುವಂಗೆ ದೇವರು ಮಾಡಿದರು. ಈ ಪಾಪವನ್ನು ಜಯಿಸುವ ಪ್ರತಿಯೊಬ್ಬರ ಜೀವನದಲ್ಲಿ ದೇವರು ಒಂದು ಶ್ರೇಷ್ಠವಾದ ಒಂದು ಕಾರ್ಯವನ್ನು ಕೊಟ್ಟು ಅವರನ್ನು ಆಶೀರ್ವಾದ ಮಾಡುತ್ತಾರೆ. ಅವರನ್ನು ಶ್ರೇಷ್ಠ ಪದವಿಯಲ್ಲಿ ಇಡುವರು. ಅವ್ರ ಜೀವನದಲ್ಲಿ ಆ ಉನ್ನತಿಗೆ ಅವರು ಬರುವುದಕ್ಕೆ ಕಾರಣ ಏನಂದ್ರೆ ಅವರು ಪಾಪವಿಲ್ಲದ ಪರಿಶುದ್ಧರಾಗಿ ಬದುಕುತ್ತಾರೆ. ಅವರು ಯಾರಂದ್ರೆ ಅವರು ದೇವರ ಜೊತೆಗೆ ನಡೆಯುವ, ದೇವರ ಆತ್ಮ ಹೇಳುವ ಪ್ರಕಾರ ನಡೆಯುವ ಮನುಷ್ಯರೇ, ವಿಶ್ವಾಸಿಗಳೇ. ಪಾಪ ಸ್ವಭಾವವನ್ನು ಹೇಗೆ ಜಯಿಸುವುದೆಂದು ಇದೊಂದು ಪ್ರಾಕ್ಟಿಕಲ್ ಉದಾಹರಣೆಯನ್ನು ನಾನು ನಿಮಗೆ ಹೇಳಿಕೊಡ್ತೇನೆ. ಇದೊಂದು ವಾಚ್. ಇದು ನಂದಲ್ಲ, ಯಾರೋ ಇಲ್ಲಿ ಇಟ್ಬಿಟ್ಟು ಹೋಗಿಬಿಟ್ರು. ಈ ರೂಮಲ್ಲಿ ಒಬ್ಬ ವಿಶ್ವಾಸಿ ಬರ್ತಾನೆ, ಅದು ನಾನೇ. ಈ ವಾಚ್ ನಂದಲ್ಲ. ಇದನ್ನು ನೋಡುವಾಗ ಮೊದಲು ನನ್ನಲ್ಲಿ ಇರುವ ಆದಾಮ್ ಸ್ವಭಾವ ತಗೊಳ್ಳು,
ಯಾರೋ ಇಟ್ಟಿದ್ದಾರೆ ಅಂದ್ರೆ ನಿಂದು, ನೆನಕ್ಕೆ ಇಟ್ಟುಕೊಳ್ಳು, ನೀನು ತಗೊಂಡು ಹೋಗು ಎಂದು ಈ ಆದಾಮ್ ಸ್ವಭಾವ ನನಗೆ ಹೇಳುತ್ತದೆ. ನನ್ನಲ್ಲಿ ವಾಸ ಮಾಡುವ ದೇವರಾತ್ಮ ಕದಿಯಬಾರದು, ಇದು ನಿಂದಲ್ಲ, ದೇವರು ನಿನಗೆ ಬೇಕಾದರೆ ಕೊಡ್ತಾರೆ ಎಂದು ಹೇಳುತ್ತದೆ. ಇದು ಎರಡು ಸ್ವಭಾವಗಳು ನನ್ನಲ್ಲಿ ಹೋರಾಡುತ್ತದೆ. ಈ ಹೋರಾಟದಲ್ಲಿ ನಾನು ದೇವರ ಆತ್ಮ ನನಗೆ ಹೇಳಿಕೊಡುವ ಆ ಶಬ್ದವನ್ನು ನಾನು ಕೇಳಿ ದೇವರು ಕೊಟ್ಟಿರೋಲ್ಲಿ ನಾನು ತೃಪ್ತನಾಗಿ ಇದು ಬೇಡ ಎಂದು ಬಿಟ್ಬಿಟ್ಟು ಹೋದರೆ ನಾನು ಜಯಿಸ್ತೇನೆ. ಇಲ್ಲ, ನನಗೆ ಬೇಕನ್ನು ತಗೊಂಡ್ರೆ ನಾನು ಪಾಪಿಯಾಗಿ ಬಿಡ್ತೇನೆ. ನಾವು ಜಯಿಸುವರಾಗಿ ಬದುಕಬೇಕು. ನಮಗೆ ದೇವರು ಕೊಟ್ಟಿರೋದಲ್ಲಿ ನಾವು ಸಂತುಷ್ಟರಾಗಿ ತೃಪ್ತರಾಗಿ ಇದ್ದರೆ ಬೇಡ, ಏನು ಸಿಕ್ಕಿದ್ರೆ ದೇವರು ಕೊಟ್ಟರೆ ಸಾಕು ಎಂದು ನಾವು ಜೀವಿಸಿದರೆ ನಾವು ಈ ಪಾಪಗಳನ್ನು ಜಯಿಸುವರಾಗಿ ಬದುಕಬಹುದು. ನಾವು ಹಿಂಗೆ ದೇವರ ಆತ್ಮ ಜೊತೆಗೆ ನಡೆದರೆ ನಾವು ಯಾವತ್ತೂ ನಾವು ಜಯಿಸುವರಾಗಿ ಜಯವಂತರಾಗಿ ಇರುತ್ತೇವೆ. ಮನೆಗಳಲ್ಲಿ ಗಂಡನ ಹೆಂಡತಿ ಮಧ್ಯದಲ್ಲಿ ಜಗಳ ಬಂದರೆ ದೇವರ ಆತ್ಮ ಮಧ್ಯದಲ್ಲಿ ಬರ್ತಾರೆ. ಹೆಂಡತಿ ಹೃದಯದಲ್ಲಿ ಮಾತಾಡ್ತಾರೆ, ಹಂಗೆ ಗಂಡನ ಹೃದಯದಲ್ಲಿ ಮಾತಾಡ್ತಾರೆ. ನಾನು ನಿನ್ನ ಕ್ಷಮಿಸ್ತೇನಲ್ಲ, ನಾನು ನಿನ್ನ ಪ್ರೀತಿಸ್ತೇನೆ ಅಂತಹ ಪ್ರೀತಿಯನ್ನು ಒಬ್ಬರಿಗೊಬ್ಬರು ತೋರಿಸಬೇಕು ಎಂದು ದೇವರು ಹೇಳುತ್ತಾರೆ. ಆ ಸಮಯದಲ್ಲಿ ಆ ಶಬ್ದವನ್ನು ಯಾರು ಕೇಳಿ ಅದಕ್ಕೆ ಆ ಶಬ್ದಕ್ಕೆ ವಿಧೇಯರಾಗಿದ್ದಾರೋ ಆ ಹೊತ್ತೇ ಆ ಜಗಳ ನಿಂದೋಗಿ ಬಿಡುತ್ತೆ. ತೀರ್ಮಾನಗಳು ತಗೊಳ್ಳುವಾಗಲೂ ನಿರ್ಧಾರಗಳು, ಈ ಮದುವೆ ಬಗ್ಗೆ ನಿರ್ಧಾರಗಳು, ಮನೆ ಕಟ್ಟುವುದು, ಎಲ್ಲಿ ಕೆಲಸ ಮಾಡುವುದು, ಎಲ್ಲಿ ಸೇವೆ ಮಾಡುವುದು, ಹಿಂಗೆ ದೊಡ್ಡ ದೊಡ್ಡ ನಿರ್ಧಾರಗಳು ತಗೊಳ್ಳುವಾಗ ದೇವರ ಆತ್ಮ ಹೇಳುವ ಪ್ರಕಾರ ನಡೆದರೆ ನಿಮಗೆ ಎಲ್ಲಾ ಕಾರ್ಯದಲ್ಲಿಯೂ ಸಫಲತಾವು ಜಯವು ಸಿಕ್ಕುತ್ತೆ. ಪ್ರಿಯರೇ, ನಮ್ಮನ್ನು ಬಹಳವಾಗಿ ಪ್ರೀತಿಸಿ ಪ್ರಾಣವೇ ಕೊಟ್ಟು ನಮ್ಮನ್ನು ಪ್ರೀತಿಸುವ ಆ ದೇವರಿಗೆ ಕಾಣಿಕೆಯಾಗಿ ನಾವು ಏನು ಕೊಡಬಹುದು? ನಮ್ಮ ಜೀವನವನ್ನು ನಾವು ಪರಿಶುದ್ಧರಾಗಿ ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಪ್ರೀತಿ ತುಂಬಿದವರಾಗಿ ಬದುಕಿದರೆ ಅದುವೇ ನಾವು ದೇವರಿಗೆ ಕೊಡುವ ದೊಡ್ಡ ಕಾಣಿಕೆ. ಹಂಗೆ ನಾವು ಬದುಕಿದರೆ ಅದು ದೇವರಿಗೆ ಮೆಚ್ಚುಗೆಯಾಗಿ ಇರುತ್ತೆ. ನಮ್ಮಲ್ಲಿ ಇರುವ ಎಲ್ಲಾ ಪಾಪ ಸ್ವಭಾವಗಳನ್ನು ದೇವರ ಆತ್ಮ ಜೊತೆಗೆ ನಡೆದು ದೇವರ ಆತ್ಮ ಮುಖಾಂತರವಾದ ಎಲ್ಲವನ್ನು ನಾಶ ಮಾಡಿ ಬದುಕಿದರೆ ನಾವು ಜೀವಿಸುವೆವು, ಜಯವಂತರಾಗಿ ಜೀವಿಸುವೆವು. ನೀವೆಲ್ಲರೂ ಹಂಗೆ ಜೀವಿಸಬೇಕು ಎಂದು ದೇವರು ಬಯಸುತ್ತಾರೆ. ಹಂಗೆ ಈ ವಾಕ್ಯಗಳನ್ನು ನೀವೆಲ್ಲ ಸ್ವೀಕರಿಸಿಕೊಂಡು ದೇವರ ಆತ್ಮ ಹೇಳಿಕೊಟ್ಟ ಎಲ್ಲಾ ಕಾರ್ಯಗಳನ್ನು ನೀವು ಚೆನ್ನಾಗಿ ಕಳೆದುಕೊಂಡು ಪ್ರಾಕ್ಟಿಕಲ್ ಆಗಿ ದೇವರ ಆತ್ಮವನ್ನು ಉಪಯೋಗಿಸಿ ಯಾವತ್ತೆಲ್ಲ ಸಿಚುವೇಶನ್ಸ್ ಅಲ್ಲಿ ಸನ್ನಿವೇಶನಲ್ಲಿ ನಿಮಗೆ ಪಾಪ ಮಾಡುವ ಪರಿಸ್ಥಿತಿಯಲ್ಲಿ ಹೋಗ್ತೀರಾ, ನೀವು ದೇವರ ಆತ್ಮ ಶಬ್ದವನ್ನು ಕೇಳಿ ಅದರ ಪಾಪವನ್ನು ನೀವು ವಿಸರ್ಜಿಸಿ ಬಿಟ್ಟು ನಾಶ ಮಾಡಿಬಿಟ್ಟು ನೀವು ಬದುಕಿರಿ. ನೀವು ಹಂಗೆ ಬದುಕಿದರೆ ಯೋಸೆಫನ್ನು ಉನ್ನತ ಸ್ಥಳದಲ್ಲಿ ಶ್ರೇಷ್ಠ ಸ್ಥಳದಲ್ಲಿ ಮೇಲೆ ಕೆತ್ತಿದ್ದ ದೇವರು ನಿಮ್ಮನ್ನು ಶ್ರೇಷ್ಠ ಪದವಿಯಲ್ಲಿ ಇಡುವರು. ನೀವು ತಲೆಯಾಗಿ ಇರುವಿರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವರು, ದೇವರು ನಿಮ್ಮನ್ನು ಹೆಚ್ಚಿಸುವರು. ನೀವು ಹಂಗೆ ಬದುಕಬೇಕೆಂದು ದೇವರು ಬಯಸುತ್ತಾರೆ. ಈ ಲೋಕದಲ್ಲಿ ಪಾಪವಿಲ್ಲದ ಒಂದು ಜೀವನ ನೀವು ಬದುಕಿದರೆ ಸಾಕು, ದೇವರು ನಿಮ್ಮನ್ನು ಬಹಳವಾಗಿ ಆಶೀರ್ವಾದ ಮಾಡುವರು. ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಪರಿಶುದ್ಧ ತಂದೆಯೇ, ಈ ಒಳ್ಳೆಯ ಸಮಯದಲ್ಲಿ ಈ ವಾಕ್ಯವನ್ನು ಕೇಳಿ ಯಾರೆಲ್ಲ ಪರಿಶುದ್ಧರಾಗಿ ಬದುಕಬೇಕು, ಪಾಪವಿಲ್ಲದ ಒಂದು ಜೀವಿಸಬೇಕೆಂದು ಬಯಸುತ್ತಾರೋ ದೇವರ ಆತ್ಮ ಅವರಿಗೆ ಸಹಾಯ ಮಾಡಿ ಅವರಲ್ಲಿ ಇರುವ ಎಲ್ಲ ಕೆಟ್ಟ ಸ್ವಭಾವಗಳನ್ನು ಅವರು ವಿಸರ್ಜಿಸಿಬಿಟ್ಟು ಅವರು ಪರಿಶುದ್ಧರಾಗಿ ಬದುಕೋದಕ್ಕೆ ನೀವು ಸಹಾಯ ಮಾಡಿರಿ ರಾಜ. ಹಾಗೆ ಯಾರೆಲ್ಲ ತೀರ್ಮಾನ ತಗೊಂಡರು ಅವರನ್ನು ಆಶೀರ್ವಾದ ಮಾಡಿರಿ. ನೀರು ವಾಗ್ದಾನ ಕೊಟ್ಟ ಪ್ರಕಾರ ಬರುವ ಕಾಲದಲ್ಲಿ ಅವರು ತಲೆಯಾಗಿ ಇರಬೇಕು ರಾಜ. ಅವರನ್ನು ನೀವು ಹೆಚ್ಚಿಸಬೇಕು. ನೀವು ಕೈಯಲ್ಲಿ ಒಪ್ಪಿಸ್ತೇನೆ. ಹಂಗೆ ನೀವು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್. ತಂದೆಯಾಗಿ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಆತ್ಮನ ಸಮಾಧಾನವು, ಅನ್ಯೂನ್ಯತೆಯು ನಿಮ್ಮೊಂದಿಗೆ ಅವರು ಬರುವ ತನಕ ಇರಲಿ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್.